ರಾಜ್ಯ ಸಚಿವ ಸಂಪುಟದಲ್ಲಿ ಮಾಜಿ ಸಚಿವ ಮಂಕಾಳ್ ವೈದ್ಯರಿಗೆ ಸ್ಥಾನ ನೀಡದೆ ರಾಜ್ಯದ ಬಹುಸಂಖ್ಯಾತ ಮೀನುಗಾರರ ಸಮುದಾಯ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಅವಮಾನ ಮಾಡಲಾಗಿದೆ. ಸರ್ಕಾರ ಕೂಡಲೇ ತಪ್ಪು ಸರಿಪಡಿಸದಿದ್ದರೆ ಮುಂದಿನ ದಿನದಲ್ಲಿ ಸಮುದಾಯದಿಂದ ತಕ್ಕ ಉತ್ತರ ನೀಡಲಾಗುವುದು ಎಂದು ಮೀನುಗಾರ ಮುಖಂಡ ಜೈವಿಠಲ್ ಕುಬಾಲ್ ಎಚ್ಚರಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧೆಡೆ ಮೀನುಗಾರ ಸಮುದಾಯವಿದ್ದು ಹಾವೇರಿಯಲ್ಲಿ ಸಮುದಾಯದ ಮಠವೂ ಇದೆ. ಜಾತಿವಾರು ಸಮೀಕರಣದಡಿ ಸಚಿವ ಸ್ಥಾನ ನೀಡುವಾಗ ಕರಾವಳಿಯ ಬಹುಸಂಖ್ಯಾತ ಮೀನುಗಾರರ ಸಮಾಜದ ಶಾಸಕರಿದ್ರೂ ಪ್ರಾತಿನಿಧ್ಯ ನೀಡದಿರುವುದು ಅನ್ಯಾಯವೆಂದರು. ಇವತ್ತಿನ ಉದ್ದೇಶ ಅಂತಂದ್ರೆ ನಮ್ಮ ಮೀನುಗಾರ ಸಮಾಜಕ್ಕೆ ಅನ್ಯಾಯವಿದೆ. ರಾಜ್ಯದಾದ್ಯಂತ ಬಹುಸಂಖ್ಯಾತ ಮೀನುಗಾರ ವರ್ಗ ಅಂದ್ರೆ ಇನ್ಲ್ಯಾಂಡ್ ಫಿಶರೀಸ್ ಇರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು ಮತ್ತು ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ ಆ ಕಡೆನೂ ಎಲ್ಲ ಮೀನುಗಾರ ಜನಾಂಗ ಇದೆ. ನಮ್ದೊಂದು ಹಾವೇರಿಯಲ್ಲಿ ಒಂದು ಮೀನುಗಾರರ ಮಠ ಇದೆ. ನಾವು ಬಹಳಷ್ಟು ಸಾಂಘಿಕವಾಗಿ ನಾವು ಮೀನುಗಾರ ಸಮಸ್ಯೆಗಳು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನದಲ್ಲಿ ನಾವು ನಮ್ಮ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮೊಂದು ಪ್ರಾತಿನಿಧ್ಯ ಸಿಗುವುದಂತ ಆಸೆ ಇದೆ. ಯಾಕಂತಂದ್ರೆ ಜಾತಿವಾರು ಸಮೀಕ್ಷೆಯಲ್ಲೂ ಕೂಡ ಯಾವುದೇ ದೃಷ್ಟಿಕೋನದಿಂದ ಸಮಾಜಕ್ಕೆ ಒಂದು ಯಾವುದೇ ಸರ್ಕಾರ ಬಂದರೂ ಕೂಡ ಜಾತಿವಾರು ಸಮೀಕರಣದಲ್ಲಿ ಈ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವುದು ಸಹಜ. ಈಗಾಗಲೂ ಅದೇ ತರ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಪ್ರಾತಿನಿಧ್ಯ ಅಂದ್ರೆ ಒಬ್ಬರು ಶಾಸಕರು, ಒಬ್ಬರು MLC ಇದ್ದಾರೆ ನಮ್ಮ ಕಡೆಗೆ, ಉತ್ತರ ಕರ್ನಾಟಕ ಆ ಕಡೆ ಭಾಗದಲ್ಲಿ. ಕರಾವಳಿ ಭಾಗದಲ್ಲಿ ಒಬ್ಬರೇ ಶಾಸಕರು ಆ ಮೀನುಗಾರ ಸಮುದಾಯದಿಂದ ಬಂದವರು. ಜಿಲ್ಲೆಗೂ ನೀವು ಪ್ರಾತಿನಿಧ್ಯ ಕೊಡಲಿಲ್ಲ, ಜನಾಂಗಕ್ಕೂ ಕೊಡಲಿಲ್ಲ. ಇದು ಯಾವ ನ್ಯಾಯ ಇದು? ಹಾಗಾಗಿ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ಮುಖಂಡರು ಇವತ್ತಿನ ದಿವಸ ನಾವು ಇಲ್ಲಿ ಸೇರಿದ್ದೇವೆ. ಇದು ನೀವು ನಮ್ಮ ಸಮಾಜಕ್ಕೆ ಮಾಡಿದಂತಹ ಒಂದು ಅನ್ಯಾಯ ಅಂತ ನಾವು ಈ ಸಂದರ್ಭದಲ್ಲಿ ಪತ್ರಿಕೆ ಮೂಲಕ ನಾವು ಖಂಡಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷತೆ ಇದರಲ್ಲಿ ನೋಡಿ, ನೀವು ನಮ್ಮ ಸಚಿವರಿಗೆ ಒಂದು ಆಶೆಯನ್ನು ಹುಟ್ಟಿಸಿದ್ರಿ. ಮಧ್ಯಾಹ್ನವರೆಗೂ ಯಾದಿ ಇತ್ತು, ಪತ್ರಿಕಾಗೋಷ್ಠಿ ಇತ್ತು. ಯಾದಿಯಲ್ಲಿ 12ನೇ ನಂಬರಲ್ಲೇ ನಮ್ಮ ಸಚಿವರ ಅಂದ್ರೆ ಹಿಂದಿನ ಶ್ರೀ ಮಂಕಾಳ್ ವೈದ್ಯರವರ ಹೆಸರಿತ್ತು. ಅದರಲ್ಲಿ ನಾವೆಲ್ಲ ಖುಷಿಯಾಯಿತು, ಪಟಾಕಿನ ಹೊಡೆದೇ ಇತ್ತು. ನಾವು ನಮ್ಮ ಭಾಗದಲ್ಲಿ ನಮ್ಮೊಂದು ಜನಾಂಗಕ್ಕೆ ಪ್ರಾತಿನಿಧ್ಯ ಸಿಕ್ತು ಸರ್ಕಾರದ ವತಿಯಿಂದ. ತಕ್ಷಣ ಒಂದು 10 ನಿಮಿಷದಲ್ಲಿ ಹೆಸರೇ ಇಲ್ಲ. ಅರೆ ಇದು ಒಂದು ನಮಗೆ ನೋಡ್ರಿ, ನೀವು ಕೊಡ್ಲಿಲ್ಲ ಅಥವಾ ಸರ್ಕಾರದಲ್ಲಿ. ಜಗದೀಶ್ ಹರಿಕಾಂತ್ ಮಾತನಾಡಿ, ಸರ್ಕಾರದ ನಿರ್ಧಾರ ಮರುಪರಿಶೀಲಿಸಿ ಮೀನುಗಾರ ಶಾಸಕರ ಪೈಕಿ ಮಂಕಾಳ್ ವೈದ್ಯರಿಗೆ ಸಚಿವ ಸ್ಥಾನ ನೀಡಬೇಕು ಎಂದರು. ಯಾಕಂದ್ರೆ ಮಂಕಾಳ್ ವೈದ್ಯರವರು ಮೀನುಗಾರ ಕಮಿಟಿಗೆ ಬಂದಿರತಕ್ಕಂಥ ಒಬ್ಬ ಸರಳ ಶಾಸಕರಾಗಿ, ಅವರು ರಾಜ್ಯದ ಒಬ್ಬ ಸಚಿವರಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಂಥವರು. ಅವರು ಇಲ್ಲಿ ಈ ಜಿಲ್ಲೆಯೊಳಗೆ ತಮ್ಮ ಉಸ್ತುವಾರಿ ಒಂದು ಅಧಿಕಾರಾವಧಿಯಲ್ಲಿ ಯಾವುದೇ ಜನಾಂಗಕ್ಕಾಗಲಿ ಸಮಾಜಕ್ಕಾಗಲಿ ಯಾವುದೇ ರೀತಿ ಒಂದು ತೊಂದರೆ ತುಕ್ಕನ್ನ ಮಾಡಿರ್ತಕ್ಕಂಥವರಲ್ಲ. ಈ ಹಿಂದೆ ಯಾವುದೇ ಸಚಿವರಾಗಿದ್ರೂ ಕೂಡ ಅವರೆಲ್ಲರಿಗಿಂತ ಅತ್ಯಂತ ಸರಳತೆಯಿಂದ ಜನತಾ ದರ್ಶನವನ್ನು ಮಾಡಿರ್ತಕ್ಕಂಥ, ಹೆಚ್ಚಿನ ಜನತಾ ದರ್ಶನವನ್ನು ಮಾಡಿರ್ತಕ್ಕಂಥವ್ರು ಮಂಕಾಳ್ ವೈದ್ಯರು. ಅವರ ಒಂದು ಜನತಾ ದರ್ಶನದ ಮೂಲಕ ಈ ಜಿಲ್ಲೆಯ ಜನರ ಕಷ್ಟಗಳನ್ನು ಅರಿತು, ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಅವರಿಗೆ ಅನುಕೂಲ ಮಾಡಿಕೊಂಡು ಬಂದಿರತಕ್ಕಂಥವ್ರು ಮಂಕಾಳ್ ವೈದ್ಯರು. ಹಾಗಾಗಿ ಇಂಥ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಉತ್ತಮ ಹೆಸರನ್ನು ತಂದಂಥ ಮಂಕಾಳ್ ವೈದ್ಯರನ್ನ ಇವತ್ತು ಕಡೆಗಾಣಿಸಿರುವುದು ನಮ್ಮ ಮೀನುಗಾರ ಸಮುದಾಯ ಹಾಗೂ ಈ ಜಿಲ್ಲೆಯ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಕಂಡುಬರುತ್ತದೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಒಂದು ಒತ್ತಾಯ ಇದೆ, ಯಾವುದೇ ಕಾರಣಕ್ಕಾಗೂ ಮಂಕಾಳ್ ವೈದ್ಯರಿಗೆ ಹಾಗೂ ನಮ್ಮ ಸಮುದಾಯಕ್ಕೆ, ಈ ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡಬಾರದು. ಸರ್ಕಾರ ಆ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪುನಃ ಪರಿಶೀಲನೆ ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಜು ಹರಿಕಾಂತ್ ಮಾತನಾಡಿ, ಮಂಕಾಳ್ ವೈದ್ಯರಿಗೆ ಅಥವಾ ಜಿಲ್ಲೆಯ 4 ಶಾಸಕರಲ್ಲಿ ಕನಿಷ್ಠ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಉಸ್ತುವಾರಿ ಸಚಿವರನ್ನ ಬೇರೆ ಜಿಲ್ಲೆಯವರಾಗಲಿ ಸಚಿವರು ಯಾವುದೇ ಬೇರೆ ಜಿಲ್ಲೆಯವರು ಆದದಿಲ್ಲ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲಿ ನಮ್ಮ ಮೀನುಗಾರ ಮುಖಂಡರಾದಂತಹ ಒಬ್ಬರೇ ಒಬ್ಬರು ಮೀನುಗಾರ ಕರಾವಳಿ ಭಾಗದ ನಾಯಕರಾದಂತ ನಮ್ಮ ಮಾಜಿ ಸಚಿವರಾದಂತಹ ಮಂಕಾಳ್ ವೈದ್ಯರನ್ನ ಪಟ್ಟಿಯಲ್ಲಿ ಸೇರಿಸಿ ಬೆಳಗ್ಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೂ ಅವರೇ ಸ್ವಲ್ಪ ಎಲ್ಲ ಮಾಧ್ಯಮಗಳನ್ನು ನಾವು ನೋಡ್ತಿದ್ವಿ, ಎಲ್ಲ ಖುಷಿ ಪಡ್ತಾ ಇದ್ವಿ. ನಮ್ಮ ಮೀನುಗಾರ ಒಂದು ಉದ್ದೇಶಿಕತೆ ಅಂತ ಹೇಳ್ಬೋದು.
ಇಂತಹ ಸಂದರ್ಭದಲ್ಲಿ ಕಡೆಗೆ ನೋಡಿದ್ರೆ ಮೀನುಗಾರಿಕಾ ಸಚಿವ ಇದು ನಮ್ಮ ವೈದ್ಯರ ಹೆಸರು ಮಾಯವಾಗಿದೆ. ಇದು ನಮ್ಮ ಇಡೀ ರಾಜ್ಯದ ಮೀನುಗಾರರಿಗೆ ಮಾಡಿದಂತ ಒಂದು ಅವಮಾನ. ಹಾಗಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಈಗ ಮೀನುಗಾರಿಕಾ ಸಚಿವರು ಈಗ ನಮಗೆ ಮಂಕಾಳ ವೈದ್ಯರು ಮೀನುಗಾರರು ಕುಲಬಾಂಧವರಾಗಿರುವುದರಿಂದ ಅವರಿಗೆ ಮೀನುಗಾರಿಕೆ ಯಾವ ರೀತಿ ನಡೀತದೆ, ಯಾವ ರೀತಿ ಇದೆ, ಮೀನುಗಾರ ಕಷ್ಟ ಕಾರ್ಪಣ್ಯಗಳನ್ನು ಖುದ್ದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರ ಅವಧಿಯಲ್ಲಿ ಮೀನುಗಾರರಿಗೆ ಅನೇಕ ಸವಲತ್ತುಗಳು ಹಾಗೂ ಎಲ್ಲಾ ರೀತಿಯಿಂದಲೂ ಸವಲತ್ತುಗಳು ಸಿಗ್ತಾ ಇತ್ತು, ಬಂದರುಗಳಲ್ಲೂ ಸಿಗ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈಗ ಬೇರೆ ಜಿಲ್ಲೆಯ ಒಂದು ಉಸ್ತುವಾರಿಗಳನ್ನ ನೇಮಿಸುವುದು ಹಾಗೂ ಮೀನುಗಾರಿಕೆ ಸಚಿವರನ್ನ ಬೇರೆ ಜಿಲ್ಲೆಯ ಬಾಬು ಕುಬಾಲ್ ಮಾತನಾಡಿ, ವೈದ್ಯರಿಗೆ ಸಚಿವ ಸ್ಥಾನ ನೀಡದಿರೋದನ್ನ ಉಡುಪಿ ಹಾಗೂ ಮಂಗಳೂರಿನಲ್ಲಿಯೂ ಖಂಡಿಸಲಾಗಿದೆ. ಸರ್ಕಾರ ಸ್ಪಂದಿಸದಿದ್ರೆ ಮುಂದಿನ ದಿನದಲ್ಲಿ ಸಮುದಾಯದ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಬಹುಶಃ ಎಲ್ಲ ಮೀನುಗಾರ ಮುಖಂಡರು ತಮ್ಮ ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ ಹಾಗೂ ರಾಜ್ಯದ ಮೇಲ್ಘಟ್ಟದಲ್ಲಿ ಒಬ್ಬರು MLC ಆಗಿ ಒಬ್ಬರು ಶಾಸಕರಾಗಿ ಅದರಲ್ಲಿ ಬಹುಮತದಿಂದ ನಮ್ಮ ಮೀನುಗಾರ ಸಮಾಜದ ಮೀನುಗಾರರಲ್ಲಿ ಮೀನುಗಾರಿಕರೇ ಸಚಿವ ಸ್ಥಾನ ಬಂತು. ಮಂತ್ರಾಲಯದ್ರು ಮೀನುಗಾರರಿಗೆ ಯಾವ ರೀತಿ ಸ್ಪಂದನೆಯನ್ನು ನೀಡಿದ್ದಾರೆ ಅಂದ್ರೆ ನಾವೇನು ಹೆಚ್ಚು ಹೇಳಬೇಕಿಲ್ಲ, ಪತ್ರಿಕಾ ಮಾಧ್ಯಮದವರು ಗೊತ್ತಿದ್ದು, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ತಿಳಿಸಿದ್ರು ಯಾವುದೇ ಬೋಟುಗಳಿಗೆ ಇನ್ಶೂರೆನ್ಸ್ ಇರ್ತಿದ್ರೆ ಮೊದಲೇ ಇನ್ಶೂರೆನ್ಸ್ ಇದ್ರೆ ಮಾತ್ರ ಕೊಡ್ತಿದ್ರು. ಇನ್ಶೂರೆನ್ಸ್ ಇರ್ತಾವೆ ಪತ್ರಿಕಾ ಮಾಧ್ಯಮದವರು ಗೊತ್ತಿದೆ. ಕೆರೆಕ್ಷನ್ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಡೀಸೆಲ್ ಸಬ್ಸಿಡಿ ಬಗ್ಗೆ ಎಷ್ಟು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ ಅವರು ಹಿಂದಿನಿಂದಲೂ ಕ್ಯಾಬಿನೆಟ್ ಸಚಿವರಾಗಿ 12ನೇ ನಂಬರ್ನಲ್ಲಿ ಬಂತು. ಕೆಲವೇ ಕ್ಷಣದಲ್ಲಿ ಮಂಕಾಳದ ಔಟ್ ಮಲ್ಲಿಕಾರ್ಜುನ್ ಇನ್ ಹೇಳುವಂತ ಸಂದೇಶ ಮೀನುಗಾರರಿಗೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗದಲ್ಲಿ ನಮ್ಮ ಮೀನುಗಾರರು. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಹರಿಕಾಂತ್, ಜಗದೀಶ್ ಹರಿಕಾಂತ್, ಮಹಾಬಲೇಶ್ವರ ಅಂಬಿಗ, ಗಣೇಶ್ ಅಂಬಿಗ, ಗಂಗಾಧರ್ ಅಂಬಿಗ, ಚಿದಾನಂದ್ ಲಕ್ಕುಮನಿ, ಬೀರಪ್ಪ ಹರಿಕಾಂತ್, ವೆಂಕಟರಮಣ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಅಂಕೋಲಾ ಶಿರೂರಿಗೆ ಆಗಮಿಸುತ್ತಾರೆ ಎನ್ನೋ ವಿಚಾರ ತಿಳಿದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದವರು ಟೆಂಪೋ ಬಾಡಿಗೆ ಪಡೆದು ತೆರಳಿದ್ದು, ಹೇಳಿದ ಸಮಯಕ್ಕೆ ಸಚಿವರು ಬಾರದೇ ಇರೋದ್ರಿಂದ ಆಶಾ ಕಾರ್ಯಕರ್ತೆಯರು ಕಣ್ಣೀರಿಡುತ್ತಾ ವಾಪಸ್ಸಾದ ಘಟನೆ ನಡೆದಿದೆ. ಕೇವಲ 6 ರಿಂದ 7 ಸಾವಿರ ಗೌರವ ಧನವನ್ನ ಪಡೆದು ಬಿಸಿಲು ಮಳೆ ಗಾಳಿ ಎನ್ನದೆ ಸಾರ್ವಜನಿಕರ ಸೇವೆಯನ್ನ ಮನೆ ಮನೆಗೆ ತೆರಳಿ ನಿರ್ವಹಿಸುತ್ತಾ ಜನಧ್ವನಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಹಲವು ಒತ್ತಡಗಳನ್ನ ಸರ್ಕಾರ ಹೇರಿರೋದ್ರಿಂದ ಈ ನೋವನ್ನ ತೋಡಿಕೊಳ್ಳಬೇಕೆಂದು ಸಚಿವರಿಗೆ ಭೇಟಿಯಾಗಲು ನಿರ್ಧರಿಸಿ ತಮ್ಮ ಸ್ವಂತ ಹಣವನ್ನ ಕೂಡಿಸಿ ಟೆಂಪೋ ಬಾಡಿಗೆಗೆ ಪಡೆದು ಶಿರೂರಿಗೆ ತೆರಳಿದ್ರು. ಆದರೆ ಕಾಂಗ್ರೆಸ್ ನಾಯಕರು ತಿಳಿಸಿದ್ದ ಸಮಯಕ್ಕಿಂತ ಮುಂಚಿತವಾಗಿಯೇ ಸಚಿವರು ಬಂದು ಶಿರೂರು ಗುಡ್ಡ ಕುಸಿತ ಪ್ರದೇಶವನ್ನ ಪರಿಶೀಲಿಸಿ ತೆರಳಿದ್ರು. ಇದರಿಂದ ನಾವು ವಾಪಸ್ ಆಗಬೇಕಾಯಿತು ಎಂದು ಆಶಾ ಕಾರ್ಯಕರ್ತೆಯರು ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಮಾತನಾಡಿ, ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳ ಮನೆಗಳ ವಿತರಣಾ ಕಾರ್ಯಕ್ಕೆ ನಿಯೋಜಿಸಿರುವ ಆದೇಶವನ್ನ ಹಿಂಪಡಿಬೇಕು. ನಮಗೆ ಯಾವುದೇ ಸ್ಮಾರ್ಟ್ಫೋನ್ ನೀಡದೆ ಈ ಕೆಲಸವನ್ನ ನಿರ್ವಹಿಸಲು ತಿಳಿಸಿದ್ದು ಸರಿಯಾದ ಕ್ರಮವಲ್ಲ ಎಂದು ಹೇಳಿದ್ರು. ಆಶಾ ಕಾರ್ಯಕರ್ತೆ ದಿವ್ಯಾ ನಾಯ್ಕ್ ಮಾತನಾಡಿ, ಆರೋಗ್ಯ ಇಲಾಖೆಯ ಕೆಲಸಗಳನ್ನ ಬಿಟ್ಟು ಆರೋಗ್ಯೇತರ ಕೆಲಸಗಳನ್ನ ವಹಿಸಿರೋದ್ರಿಂದ ಸಮಸ್ಯೆಯಾಗುತ್ತಿದೆ. ಒಂದಾನು ವೇಳೆ ತಾವು ಹೇಳಿದ ಎಲ್ಲ ಕೆಲಸವನ್ನ ಮಾಡಬೇಕೆಂದಿದ್ದಲ್ಲಿ ಸೂಕ್ತ ಸಂಭಾವನೆಯನ್ನ ನೀಡಿ ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಜ್ಞಾ, ಕಾರ್ಯದರ್ಶಿ ಸೌಭಾಗ್ಯ ಭಂಟ, ಕವಿತಾ, ಪ್ರೀತಿ, ಮಾಲತಿ, ತಾರಾ, ರೇಷ್ಮಾ, ಶಾರದಾ, ಲಲಿತಾ ಸೇರಿದಂತೆ ಇತರ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಯಾವುದು ನಮ್ಮ ಆಶಾ ವರ್ಕರ್ ಸೇರಿಸ್ಕೊಂಡು ನಮ್ಗೆ ಯಾವುದೇ ಒಂದು ಕರೆಕ್ಟಾದ ಪೇಮೆಂಟನ್ನು ಕೊಡ್ತಾ ಇಲ್ಲ. ಕೊಡೋ ಒಂದು 5 ಸಾವಿರನೂ ನಮ್ಗೆ ಕರೆಕ್ಟ್ 2 ತಿಂಗಳಿಗೆ ಪ್ರತಿ ತಿಂಗಳಿಗೆ ಆಗ್ತಾ ಇಲ್ಲ. ಅದರಲ್ಲೂ ಮತ್ತೆ ನಮಗೆ ಈ ಜಾತಿ ಆದಾಯದ್ದು ಮತ್ತು ಈ ಸಮಸ್ಯೆ ಆ್ಯಪಿನ ಬಗ್ಗೆ ಆ್ಯಪ್ ಮಾಡಿ ಆ್ಯಪಲ್ಲಿ ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ ಕೊಡೋದು 6 ರಿಂದ 7 ಸಾವಿರ ರೂಪಾಯಿ ಪೇಮೆಂಟ್ ನಮ್ಗೆ ಅವ್ರು ಕೊಡ್ತಾರೆ ಸರ್. ಆ ಕೊಡೋ ಪೇಮೆಂಟನ್ನು ಕರೆಕ್ಟ್ ಕೊಡದೆ ನಮ್ಮ ಮೊಬೈಲು ಕೊಡದೆ ಎಲ್ಲ ಕೆಲಸನೂ ಆ್ಯಪಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಮ್ಮ ಹತ್ರ ನಮ್ಮಲ್ಲಿ ಕೆಲವರು ಕಲಿತವರಿದ್ದಾರೆ, ಕೆಲವರು ಕಲಿತೇ ಇದ್ದವರಿದ್ದಾರೆ. ಅಂಥದ್ರಲ್ಲಿ ಈ ಕೆಲವರಲ್ಲಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಂಥವರಲ್ಲಿ ಆ್ಯಪ್ ಮೂಲಕ ಹೆಂಗೆ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ನಾವು ಸರ್ಕಾರಕ್ಕೊಂದು ಗಮನ ತರಬೇಕು ಅಂತೇಳಿ ಹೋರಾಡ್ತಾ ಇದ್ದೀವಿ ಸರ್. ಈ ಆ್ಯಪ್ ನಾವು ಒಬ್ಬರು ಮಾಡಿದ್ರೆ ಎಲ್ಲರೂ ಮಾಡಬೇಕಾಗುತ್ತೆ. ಯಾವತ್ತೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಆಶಾಗಳೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ.
ಆ ಒಗ್ಗಟ್ಟನ್ನು ನಮಗೆ ಮಾಡಿಕೊಟ್ಟು ಸರ್. ಇವತ್ತು ಸಚಿವರು ಬರ್ತಿರೋಂಥ ವಿಷಯ ನಮಗೆ ರಾತ್ರಿ ಲೇಟಾಗಿ ಗೊತ್ತಾಯಿತು. ಆನಂತರ ನಾವು ಬೆಳಿಗ್ಗೆ ಎಲ್ಲಿ ಬರ್ತಾರಂತೇಳಿ ನಮ್ಗೆ ಗೊತ್ತಾಗಿಲ್ಲ ಸರ್. ನಮ್ಗೆ ಯಾರೂ ಸರಿಯಾದ ಸ್ಥಳದ ವ್ಯವಸ್ಥೆ ಹೇಳಲಿಲ್ಲ. ಕೊನೆಗೆ ನಾವೇ 2 ಗಂಟೆಗೆ ಧಾರವಾಡ ಬರ್ತಾರೆ, 2:30 ಅಂಕೋಲ ಮೇಲಿಂದ ಪಾಸ್ ಆಗ್ತಾರಂತೇಳಿ ನಾವು ಇಲ್ಲಿ ಅಂಕೋಲದಲ್ಲಿ ಎಲ್ಲ ಆಶೆಗಳು ಬಂದು ನಮ್ಮ ಒಂದು ಕಷ್ಟದ ಮನವಿ ಕೊಡಬೇಕಂತ ನಿಂತ್ಕೊಂಡಿದ್ವಿ ಸರ್. ಆನಂತರ ಇವ್ರ ಹತ್ರ ಕಾಂಗ್ರೆಸ್ ಪಕ್ಷದ ಹಿರಿಯವ್ರ ಹತ್ರ ಕೇಳಿದ್ವಿ. ಇಲ್ಲ ಅವರು ಶಿರೂರಿಗೆ ಹೋಗಿದ್ದಾರೆ, ಅಲ್ಲಿ ಬನ್ನಿ ಅಂತ ಹೇಳಿದ್ರು ಸರ್. ಆನಂತರ ನಾವು ಹಣಗಳನ್ನು ಸ್ವಂತ ಖರ್ಚಿನಿಂದ ಟೆಂಪೋ ಮಾಡಿಕೊಂಡು ಶಿರೂರಿಗೆ ಹೋದ್ವಿ ಸರ್. ಶಿರೂರಿಗೆ ಹೋದ್ರೆ ಅಲ್ಲಿ ಸಚಿವರು ಇಲ್ಲಾಗಿದ್ರು ಸರ್. ಅಲ್ಲಿಂದ ವಾಪಸ್ ಬಂದು ನಂತರ ಮಾಧ್ಯಮದವ್ರ ಮುಖಾಂತರ ಈ ವಿಷಯವನ್ನು ನಾವು ಹೇಳ್ಕೊಳ್ತಾ ಇದ್ದೀವಿ. ನಮಗೆ ಮಾಧ್ಯಮದವರು ನೀವು ಯಾಕೆ ಬಂದಿದ್ರಿ ಏನು ಅಂತ ಕೇಳಿದ್ದಕ್ಕೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸರ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.